ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತ್. ಎಲ್ರಿಗೆ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಯು ಆಲ್. ಸತ್ ಶ್ರೀ ಅಕಾಲ್. ಈ ಮೈನಾರಿಟಿ ರೈಟ್ಸ್ ಡೇ ಏನು ನಾವು ಈಗ ಆಚರಿಸ್ತಿದ್ದೀವಿ, ಇದರ ಬಗ್ಗೆ ಎಲ್ಲ ಮಾಹಿತಿ ನಮ್ಮ ಸೆಕ್ರೆಟರಿ ಆದ ಡಾಕ್ಟರ್ ಮೌಜುದ್ದೀನ್ ಅವರು ಆಗಲೇ ನಮಗೆ ತಿಳಿಸಿದ್ದಾರೆ. ನಾನು ಅದರ ಬಗ್ಗೆ ಮಾತಾಡಿ ನಿಮ್ಮದು ಟೈಮ್ ವೇಸ್ಟ್ ಮಾಡೋದಿಲ್ಲ, ಮತ್ತೆ ರಿಪೀಟ್ ಮಾಡಿ. ಇವತ್ತು ನಾನು ಕಮಿಷನ್, ಮೈನಾರಿಟಿ ಕಮಿಷನ್ ಏನೇನೋ ಆ್ಯಕ್ಟಿವಿಟೀಸ್ ಮಾಡ್ತಾಯಿದೆ, ಏನು ಕರ್ತವ್ಯ ಇದೆ, ಇದರ ಬಗ್ಗೆ ನಾನು ಒಂದು ಚಿಕ್ಕದು ಒಂದು ನೋಟ್ PPT ಮುಖಾಂತರ ತಮಗೆ ಒದಗಿಸ್ತೀನಿ. ತಾವು ಸ್ವಲ್ಪ ನೋಡ್ಕೋಬೋದು. ಮೈನಾರಿಟಿ ಕಮಿಷನ್ದು ವಿಷನ್ ಆ್ಯಂಡ್ ಮಿಷನ್ ತಾವು ನೋಡ್ಬೋದು. ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಿ ಮೈನಾರಿಟೀಸ್ ಅಂತ. ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ, ನಮ್ಮ ಸಂವಿಧಾನದಲ್ಲಿ ಏನೇನೋ ಹಕ್ಕುಗಳು, ಸೇಫ್ ಗಾರ್ಡ್ಸ್ ಇದೆ, ಅದನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡಬೇಕು. ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆ ಹೇಗೆ ಕಾಪಾಡಬೇಕು, ದೇಶದಲ್ಲಿ ಶಾಂತಿ ಹೇಗೆ ಕಾಪಾಡಬೇಕು, ಹೌ ಟು ಮೇಂಟೈನ್ ಪೀಸ್, ಪ್ರಮೋಟ್ ಕಮ್ಯುನಲ್ ಹಾರ್ಮೋನಿ, ಇದರದ್ದು ಒಂದು ಉದ್ದೇಶ ಇದೆ ಕಮಿಷನ್ದು. ಇದೇ ರೀತಿ ಬೇರೆ ಬೇರೆ ನಾವು ಮೈನಾರಿಟೀಸ್ಗೆ ಏನೇನೋ ಅವ್ರಿಗೆ ಇಂಪಾರ್ಟೆನ್ಸ್ ಹಕ್ಕುಗಳಿದೆ, ಅದು ಏನೋ ಪ್ರಿವೆಂಟ್ ಅದು ಏನೇನು ಅಟ್ರಾಸಿಟೀಸ್ ಆಗ್ತಾಯಿದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕು, ಅದರ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡು ಸರ್ಕಾರಕ್ಕೆ ರಿಪೋರ್ಟ್ ಅದರ ಬಗ್ಗೆ ಕಳಿಸ್ತೀವಿ. ತಾವು ನೋಡ್ಬೋದು ಮೈನಾರಿಟೀಸ್ದು ಕರ್ನಾಟಕದಲ್ಲಿ ಡಾಟಾ ಇದೆ, ತಾವು ನೋಡ್ಕೋಬೋದು. ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆವಾರು ಮುಸ್ಲಿಮ್ಸು, ಹಿಂದೂಸ್, ಕ್ರಿಶ್ಚಿಯನ್ಸ್ ಏನಿದೆ ಅಂತ ತಮ್ಮ ಮುಂದೆ ಇದೆ, ಅದ್ರ ಡಾಟಾ ನಂಬರ್ ಇದೆ. ಜಿಲ್ಲೆವಾರು ಎಷ್ಟು ನಮ್ಮಲ್ಲಿ ಮೈನಾರಿಟೀಸ್ ಇದ್ದಾರೆ ಅಂತ. ಸೋಷಿಯೋ ಎಕನಾಮಿಕ್ ಕಂಡೀಷನ್ ಈ ಮೈನಾರಿಟೀಸ್ದು ಬೆಂಗಳೂರು ಸಿಟಿದು ಮಾತ್ರ, ನಾನು ಕರ್ನಾಟಕಕ್ಕೆ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಇದು ಒಂದು ಎಕ್ಸಾಂಪಲ್. ಸಿಟಿನಲ್ಲಿ ಈ ಥರ ಇದ್ದರೆ ಬರೀ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಇದೆ, ದೊಡ್ಡ ಪರಿಸ್ಥಿತಿನಲ್ಲಿ ಜನ ವಾಸ ಆಗಿದ್ದಾರೆ ಅಂತ. ಇದು ಒಂದು ದೃಶ್ಯ ಸಿಚುವೇಶನ್ದು, ಕಂಡೀಷನ್ದು ಮೈನಾರಿಟೀಸ್ದು. ಮನುಷ್ಯರೇ ಇಲ್ಲಿ ವಾಸ ಆಗಿದ್ದಾರೆ. ಇದು ಬ್ಯಾಂಗ್ಳೂರು ಸಿಟಿದು ಸ್ಲಮ್ಸ್ ಬಗ್ಗೆ ನಾನು ತಮಗೆ ಹೇಳ್ತಾ ಇದ್ದೀನಿ. ಬೇಗ ನಾನು ಮುಂದೆ ಹೋಗ್ತೀನಿ. ಇದು ಒಂದು ಸೋಷಿಯೋ ಎಕನಾಮಿಕ್ ಕಂಡೀಷನ್ನಲ್ಲಿ ಹೇಗಿರ್ತದೆ, ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಡ್ರಾಪ್ ಔಟ್ ಭಾಳ ಇದೆ. ಡ್ರಾಪ್ ಔಟ್ ಆಗಿರೋದು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನಾವು ನೋಡ್ಬೋದು. ಹೆಂಗಮಕ್ಕಳು, ಹೆಂಗಸರು, ಚಿಕ್ಕ ಮಕ್ಕಳು ಎಲ್ಲ. ಅದೇ ರೀತಿ ನಮ್ಮದು, ನಾನು ಬರೀ ಒಂದು ಬರ್ಡ್ಸ್ ವ್ಯೂ ಐ ಅಂತ ಸ್ವಲ್ಪ ಸಣ್ಣ ಪುಟ್ಟ, ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ನಮಗೆಲ್ಲ ಗೊತ್ತಿದೆ. ಒಂದು ಫ್ಯೂ ಪಾಯಿಂಟ್ಸ್. ಮುಸ್ಲಿಮ್ಸ್ ಎಜುಕೇಷನಲ್ ಸ್ಟ್ಯಾಟಸ್ 2011 ಸೆನ್ಸಸ್ ಪ್ರಕಾರ, 2011 ಸೆನ್ಸಸ್ ಪ್ರಕಾರ ಏನು ಪರಿಸ್ಥಿತಿ ಇದೆ ಅಂತ ಸ್ವಲ್ಪ ನೋಡ್ಕೋಬೋದು. ಇಲ್ಲಿಟ್ರೇಟ್, ಏನು ಬರೋದಿಲ್ಲ ಅವ್ರಿಗೆ, ಸ್ಕೂಲ್ಗೆ ಹೋಗಿಲ್ಲ ಅವ್ರದ್ದು ಮುಸ್ಲಿಮ್ಸ್ನಲ್ಲಿ 42.72%. ಇಟ್ ಈಸ್ ಆಲ್ಮೋಸ್ಟ್ 50% ಡೋಂಟ್ ಗೋ ಟು ಸ್ಕೂಲ್ ಅಟ್ ಆಲ್. ಎನ್ರೋಲ್ ಆಗೋದಿಲ್ಲ, ಮದ್ರಸೆಗೂ ಇಲ್ಲ, ಸ್ಕೂಲ್ಗೆ ಇಲ್ಲ, ಯಾವುದಕ್ಕೂ ಇಲ್ಲ. ಅದು ಬೇರೆ ಬೇರೆ ಕಮ್ಯುನಿಟೀಸ್ದು ನಾನು ಫಿಗರ್ ಕೊಟ್ಟಿದ್ದೀನಿ. ಮೆಟ್ರಿಕ್ಯುಲೇಟ್ಸ್ 6th ಸ್ಟ್ಯಾಂಡರ್ಡ್ 6.3% ಓನ್ಲಿ ಮುಸ್ಲಿಮ್ಸ್ ರೀಚ್ ಆಗೋದು. 50% ಇಲ್ಲಿಟ್ರೇಟ್ ಇದ್ದಾರೆ. ಯಾರು ಸ್ಕೂಲ್ಗೆ ಸೇರ್ತಾರೆ 50% ಅದರಲ್ಲಿ, ಅವರು ಕೂಡ 44% ಡ್ರಾಪ್ಔಟ್ ಆಗ್ತಾರೆ. 6 ಮಾತ್ರ 10ನೇ ತರಗತಿಯಿಂದ 10th ಸ್ಟ್ಯಾಂಡರ್ಡ್ ತನಕ ಓದ್ತಾರೆ. ಇಂಟರ್ಮೀಡಿಯೇಟ್ 4%. ಗ್ರ್ಯಾಜುಯೇಟ್ಸ್ ಪೂರ್ತಿ ಕಂಟ್ರಿನಲ್ಲಿ ಮುಸ್ಲಿಮ್ಸ್ನಲ್ಲಿ 2.76%. ಅದೇ ರೀತಿ ನೀವು ಕಂಪೇರ್ ಮಾಡಿದರೆ ಸಿಖ್ನಲ್ಲಿ 6.4%, ಬುದ್ಧಿಸ್ಟ್ನಲ್ಲಿ 6.18%, ಕ್ರಿಶ್ಚಿಯನ್ 8.85%, ಜೈನ್ಸ್ನಲ್ಲಿ 25% ಗ್ರ್ಯಾಜುಯೇಟ್ಸ್ ಇದ್ದಾರೆ. ಹೈಯೆಸ್ಟ್ ಲಿಟ್ರೇಟ್ ಕಮ್ಯುನಿಟಿ. ಕಮ್ಯುನಿಷನ್ನಲ್ಲಿ ನಾವು ಈಗ ಎಲ್ಲ ಕಮ್ಯುನಿಟಿ ಲೀಡರ್ಸ್, ಮೈನಾರಿಟಿನಲ್ಲಿ ಅಷ್ಟು 6 ಮೈನಾರಿಟೀಸ್ ಇದೆ, ಅವರು ಎಲ್ಲರಿಗೆ ಸಪ್ರೇಟಾಗಿ ನಾವು ಕರೆಸಿ, ಮುಸ್ಲಿಮ್ಸ್ಗೆ, ಕ್ರಿಶ್ಚಿಯನ್ಸ್ ಕಮ್ಯುನಿಟಿಗೆ, ಬುದ್ಧಿಸ್ಟ್ಗೆ, ಸಿಖ್ ಕಮ್ಯುನಿಟಿ ಲೀಡರ್ಸ್, ಜೈನ್ ಕಮ್ಯುನಿಟಿ ಲೀಡರ್ಸ್, ಎಲ್ಲ ಕಮ್ಯುನಿಟಿ ಲೀಡರ್ಸ್ಗೆ ಕರೆಸಿ ಸಪ್ರೇಟಾಗಿ ಅವ್ರಿಗೆ ಚಿಂತನೆ ಮಾಡಿ, ಚರ್ಚೆ ಮಾಡಿ, ಅವ್ರ ಇಶ್ಯೂಸ್ ಏನಿದೆ ಎಲ್ಲ ತಿಳ್ಕೊಂಡು ಅದರ ಬಗ್ಗೆ ನಾವು ಏನು ಮುಂದೆ ಹೋಗಬೇಕು, ಏನು ಕ್ರಮ ತಗೋಬೇಕು. ಪಾರ್ಸಿ ಕಮ್ಯುನಿಟಿ ಲೀಡರ್ಸ್, ಬೇರೆ ಆಫೀಸರ್ಸ್, IAS ಆಫೀಸರ್ಸ್, IPS ಆಫೀಸರ್ಸ್ ಎಲ್ಲರಿಗೆ ಕರೆಸಿ ಈ ಏನೇನೋ ನಮ್ಮ ಇಶ್ಯೂಸ್ ಇದೆ, ಎಜುಕೇಷನ್, ಎಂಪ್ಲಾಯ್ಮೆಂಟ್, ಎಂಪವರ್ಮೆಂಟ್, ಇದರ ಬಗ್ಗೆ ಎಲ್ಲ ನಾವು ಮಾತಾಡಬೇಕು ಅಂತ ಚಿಂತನೆ ಮಾಡಿ
ಅದೇ ರೀತಿ NGOs ಜೊತೆಯಲ್ಲಿ ಕರ್ನಾಟಕದಲ್ಲಿ ಇರೋ NGOs ಜೊತೆಯಲ್ಲಿ ಬೇರೆ ಬೇರೆ ವುಮೆನ್ NGOs ಜೊತೆಯಲ್ಲಿ ಮಾಡಿ, ಆಮೇಲೆ ಗೌರ್ಮೆಂಟ್ ಆಫೀಸರ್ ಜೊತೆಯಲ್ಲಿ ಮೀಟಿಂಗ್ ಮಾಡಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ತಾವು ನೋಡ್ಬೋದು. ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್, ಯಶಸ್ವಿನಿ ಹೆಲ್ತ್ ಸ್ಕೀಮ್ ಇದೆ, ಅದರ ಬಗ್ಗೆ ಒಂದು ಮೀಟಿಂಗ್ ಮಾಡಿ, ಮೈನಾರಿಟೀಸ್ ಆಫೀಸರ್ಸ್ಗೆ ಮೀಟಿಂಗ್ ಮಾಡಿ ನಾವು ಎಲ್ಲ ಮಾಡ್ತಾಯಿದ್ದೀವಿ. ಡಿಸ್ಟ್ರಿಕ್ಟ್ನಲ್ಲಿ ಹೋಗಿ, ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಹೋಗಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿ, ಅಲ್ಲಿ DC ಆಫೀಸ್ನಲ್ಲಿ SP, DC, CEO, ಜಿಲ್ಲಾ ಪಂಚಾಯತ್ ಮತ್ತು ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೆ ಜೊತೆಯಲ್ಲಿ ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ, ಕಂಡಕ್ಟ್ ಮಾಡಿ, ಮೈನಾರಿಟೀಸ್ ಬಗ್ಗೆ ಏನೇನು ರೈಟ್ಸ್ ಇದೆ ಅದರ ಪ್ರಕಾರ ಕ್ರಮ ತಗೊಳ್ತಾ ಇದ್ದಾರಾ ಇಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ಕೂಡ ಅದನ್ನು ನಾವು ರಿವ್ಯೂ ಮಾಡ್ತಾಯಿದ್ದೀವಿ. ನಾನು ಕೆಲವು ಮಾತ್ರ ಇಲ್ಲಿ ತಮಗೆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಸ್ಲಮ್ನಲ್ಲಿ ಏನು ಪರಿಸ್ಥಿತಿ ಇದೆ, ಬಡವರು ಹೇಗೆ ಜೀವನ ಮಾಡ್ತಿದ್ದಾರೆ ಮೈನಾರಿಟೀಸ್, ಅದನ್ನು ನಾವು ಸ್ಲಮ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ತಿಳ್ಕೊಂಡು ಅದರ ಬಗ್ಗೆ ಏನು ಆ್ಯಕ್ಷನ್ ತೊಗೋಬೇಕು, ಏನು ಪ್ರಪೋಸಲ್ ಮಾಡಬೇಕು ಅದನ್ನು ನಾವು ಪ್ರಯತ್ನ ಮಾಡ್ತಾಯಿದ್ವಿ ತಿಳ್ಕೊಳ್ಳಿಕ್ಕೆ. ಬೇರೆ ಬೇರೆ ಸ್ಲಮ್ಸ್ನಲ್ಲಿ ವುಮೆನ್, ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ನಾವು ವುಮೆನ್ಗೇನು ಸಪರೇಟಾಗಿ ಎಲ್ಲ ಡಿಸ್ಟ್ರಿಕ್ಟ್ ವುಮೆನ್ಗೆ ಒಂದೇ ಕಡೆ ಜೋಡಿಸಿ, NGOs, ಎಜುಕೇಷನ್ಗೆ ಕೆಲಸ ಮಾಡೋರು, ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಸೇವೆ ಮಾಡೋರಿಗೆಲ್ಲ ಕರೆಸಿ, ಎಲ್ಲ ಕಮ್ಯುನಿಟಿಯವ್ರದ್ದು ಎಲ್ಲರಿಗೆ ಕರೆಸಿ ಅಲ್ಲಿ ಅವ್ರಿಗೆ ನಮ್ಮ ಜೊತೆಯಲ್ಲಿ ಮಾತಾಡಿ ಅವ್ರು ಏನು ಇಶ್ಯೂಸ್ ಇದೆ, ಏನು ಪ್ರಾಬ್ಲಮ್ ಇದೆ ತಿಳ್ಕೊಂಡು ಅದಕ್ಕೆ ಏನು ಪರಿಹಾರ ಮಾಡಬೇಕು ಅದನ್ನು ನಾವು ಪ್ರಯತ್ನ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ. ನಮ್ಮ ಸ್ಕೂಲ್ಸ್, ಮೈನಾರಿಟಿ ಸ್ಕೂಲ್ಸ್ ನಡೀತಾ ಇದೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಅದನ್ನು ನಾವು ಇನ್ಸ್ಪೆಕ್ಟ್ ಮಾಡಿ ಏನಾಗ್ತಾ ಇದೆ, ಹೇಗೆ ನಮ್ಮ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ, ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಇದು ಒಂದು ಒಳ್ಳೆಯ ಸ್ಕೀಮ್ ಇದೆ ಎಜುಕೇಷನ್ಗೆ, ಮೈನಾರಿಟೀಸ್ಗೆ. ಎಲ್ಲರೂ ಇದಕ್ಕೆ ಒಂದು ಅವಕಾಶ ಪಡಬೇಕು. ತಾವು ಜಾಸ್ತಿ ಡಿಮಾಂಡ್ ಇದ್ದರೆ ಈ ಅಡ್ಮಿಷನ್ಗೆ ಇದರಲ್ಲಿ ನಮ್ಮ ಗೌರ್ಮೆಂಟ್, ಸರ್ಕಾರ, ನಮ್ಮ ಮಿನಿಸ್ಟ್ರು ಅವರು ಇನ್ನೂ ಜಾಸ್ತಿ ಸ್ಕೂಲ್ ಓಪನ್ ಮಾಡಲಿಕ್ಕೆ ಪ್ರಯತ್ನ ನೆಕ್ಸ್ಟ್ ಇಯರಿಂದ ಮಾಡ್ಬೋದು. ಡಿಮ್ಯಾಂಡ್ ಬರೋ ಹಾಗೆ ನಾವು ಸ್ಕೂಲ್ ಶುರು ಮಾಡ್ಬೋದು. ಈ ನಮ್ಮ ರೀಸೆಂಟಾಗಿ ಒಂದು ನಾಗಮಂಗಲದಲ್ಲಿ ಒಂದು ಕಮ್ಯುನಲ್ ಇನ್ಸಿಡೆಂಟ್ ಆಗಿತ್ತು. ಅದರಲ್ಲಿ ನಾವು ಕಮಿಷನ್ ವಿಸಿಟ್ ಮಾಡಿ, ಪಬ್ಲಿಕ್ ಹಿಯರಿಂಗ್ ಮಾಡಿ, ಜನರಿಗೆ ಮಾತಾಡಿ, ಆಮೇಲೆ ನಾವು ಕನ್ಸರ್ನ್ ಆಫೀಸರ್ ವಿಸಿಟ್ ಮಾಡಿ ಏನೇನೋ ಇನ್ಸಿಡೆಂಟ್ ಆಗಿತ್ತು, ಡ್ಯಾಮೇಜ್ ಆಗಿತ್ತು, ಅದೆಲ್ಲ ನಾವು ವಿಸಿಟ್ ಮಾಡಿ ಅಸೆಸ್ ಮಾಡಿಬಿಟ್ಟು ಸರ್ಕಾರಕ್ಕೆ, ಮುಖ್ಯಮಂತ್ರಿಯವ್ರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ ಜೊತೆಯಲ್ಲಿ ನಾವು ರಿಪೋರ್ಟ್ ಒಂದು ಕೊಟ್ಟಿದ್ದೀವಿ. ಅದಕ್ಕೆ ಪರಿಹಾರನೂ ಸರ್ಕಾರನೂ ಕೊಟ್ಟಿದೆ. ಅದು ಏನೇನಲ್ಲಿ ಆ್ಯಕ್ಷನ್ ತೊಗೋಬೇಕು ಅದೂ ಆಗಿದೆ. ಅವ್ರಿಗೆ ಕಾಂಪೆನ್ಸೇಷನು ಸಿಕ್ಕಿದೆ. ಮತ್ತು ಯಾರೋ ಲ್ಯಾಬ್ಸ್ ಇತ್ತು ಅವ್ರ ಮೇಲೇನೋ ಕ್ರಿಮಿನಲ್ ಕೇಸಸ್ ಬುಕ್ ಮಾಡಿದ್ದಾರೆ. ಕನ್ಸರ್ನ್ ಪೊಲೀಸ್ ಆಫೀಸರ್ಸ್ಗೆ ಸಸ್ಪೆಂಡ್ ಮಾಡಿದ್ದಾರೆ. ನಾಗಮಂಗಲದು ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್, DSP 3 ಜನಗೇನೋ ಅಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಅವರು ನೆಗ್ಲಿಜೆನ್ಸಿಂದ ಆಗಿದ್ದು ಅಂತ ಮಾಡಿದವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಹಾಕಿದ್ದಾರೆ. ಈಗ ನಾನು ಚಿಕ್ಕದು ಒಂದು ನಮ್ಮ ಒಂದು 2 ಮಿನಿಟ್ಸ್ ಒಂದು ವಿಡಿಯೋ ಇದೆ, ನೋಡ್ಕೋಬೋದು. ನಾವು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಆಯೋಗದಿಂದ ಪ್ರವಾಸ ಮಾಡಿ ಈ ಬಡ್ಜೆಟ್ ಬಗ್ಗೆ ಎಲ್ಲರೂ ಸಮುದಾಯ ಜೊತೆಯಲ್ಲಿ ಚರ್ಚೆ ಮಾಡಿ ಪೂರ್ತಿ ಸ್ಟೇಟ್ನಲ್ಲಿ ನಾವು ಒಂದು ಚಿಕ್ಕದು ಒಂದು ರಿಪೋರ್ಟ್ ತಯಾರು ಮಾಡಿ ನಮ್ಮ ಮಿನಿಸ್ಟರ್ ಸಾಹೇಬರಿಗೆ ಬಡ್ಜೆಟ್ನಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಲಾಸ್ಟ್ ಮೀಟಿಂಗ್ನಲ್ಲಿ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ, ಬೇರೆ ಬೇರೆ ಮೈನಾರಿಟೀಸ್ ಜೊತೆಯಲ್ಲಿ ಚರ್ಚೆ ಮಾಡಿ ಪೂರ್ತಿ ಸ್ಟೇಟ್ನಲ್ಲಿ ಪ್ರವಾಸ ಮಾಡಿ, ಮಂಗಳೂರು ಆಗ್ಬೋದು, ಮೈಸೂರು ಆಗ್ಬೋದು, ಗುಲ್ಬರ್ಗ, ಬೆಲ್ಗಾಂ,
ಈಗ ನಮ್ಮ ಕಮಿಷನ್ನ ಈಗ ಏನೇನೋ ಆ್ಯಕ್ಟಿವಿಟೀಸ್ ಮಾಡಬೇಕು ನಾವು, ಅದು ಏನು ಜನರಿಗೆ ನಮ್ಮ ಏನೇನು ಮಾಡಬೇಕು ಮೈನಾರಿಟೀಸ್ಗೆ ಅಂತ ಹೇಳಿ ನಾವು ಕೆಲವು ಸ್ಟೆಪ್ಸ್ ತೊಗೊಳ್ತಾ ಇದ್ದೀವಿ. ಅದು ಒಂದು 2 ಮಿನಿಟ್ಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ನಾನು ಮಾತನ್ನು ಮುಗಿತೀನಿ. ಕರ್ನಾಟಕ ಮೈನಾರಿಟಿ ಕಮಿಷನ್ ಅವರು ಈಗ ಫೋಕಸ್ ಮಾಡ್ತಾ ಇರೋದು ಎಜುಕೇಷನ್ ಮೇಲೆ. ಮಕ್ಕಳು ನಮ್ಮವರು ಡ್ರಾಪ್ಔಟ್ ಭಾಳ ಇದೆ. 100% ಎನ್ರೋಲ್ಮೆಂಟ್ ಎಲ್ಲ ಮಕ್ಕಳದು ಆಗಬೇಕು. ಅದು ಹೇಗೆ ಆಗಬೇಕು? ಒಂದು ಲೋಕಲ್ ಲೆವೆಲ್ನಲ್ಲಿ ಸರ್ವೆ ಆಗಬೇಕು. ಎಲ್ಲ ಮಕ್ಕಳು ಯಾರ್ಯಾರಿದ್ದಾರೆ ಏಜ್ ಗ್ರೂಪ್ನಲ್ಲಿ ಐಡೆಂಟಿಫೈ ಮಾಡಬೇಕು. ಆಮೇಲೆ ಅವ್ರಿಗೆ ಸ್ಕೂಲ್ಗೆ ಸೇರಬೇಕು ಮತ್ತು ಅವ್ರಿಗೆ 12th ತನಕ ಡ್ರಾಪ್ಔಟ್ ಮಾಡಲಿಕ್ಕೆ ಬಿಡಬಾರ್ದು. ಇದು ಒಂದು ನಾವು ಉದ್ದೇಶ ಇಟ್ಕೊಂಡು ಎನ್ರೋಲ್ಮೆಂಟ್, ಎಜುಕೇಷನ್, ಲಿಟ್ರಸಿ ಜಾಸ್ತಿ ಮಾಡಬೇಕು ಅಂತ ಒಂದು ಸ್ಕೀಮ್ ತಯಾರು ಮಾಡ್ಕೊಂಡಿದ್ದೀವಿ. ಅದು ನಾವು ಈಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಂಪವರ್ಮೆಂಟ್, ಆಮೇಲೆ ಎಂಪವರ್ಮೆಂಟ್ ಆಫ್ ಯೂತ್ ಥ್ರೂ ಸ್ಕಿಲ್ ಆ್ಯಂಡ್ ಡೆವಲಪ್ಮೆಂಟ್. ನಮ್ಮಲ್ಲಿ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಭಾಳ ಇದೆ, ಅನ್ಎಂಪ್ಲಾಯ್ಮೆಂಟ್ ಭಾಳ ಇದೆ. ಎಜುಕೇಟೆಡ್ ಯೂತ್ ಇದ್ದಾರೆ ಮತ್ತು ಅವ್ರಿಗೆ ಎಂಪ್ಲಾಯಬಲ್ ಸ್ಕಿಲ್ಸ್ ಇಲ್ಲ, ಅವ್ರಿಗೆ ಸಾಫ್ಟ್ ಸ್ಕಿಲ್ಸ್ ಇಲ್ಲ, ಜಾಬ್ ಸಿಗ್ತಾ ಇಲ್ಲ. ಅವ್ರಿಗೆ ಜಾಬ್ ಸಿಗಲಿಕ್ಕೆ ಏನೇನು ಸ್ಕಿಲ್ಸ್ ಬೇಕು ಜಾಬ್ ಮಾಡಲಿಕ್ಕೆ, ಅದು ನಾವು ಅವ್ರಿಗೆ ಸ್ಕಿಲ್ ಕೊಡಬೇಕು. ಫೈನಲಿ ನಮ್ಮದು ಉದ್ದೇಶ ನಮ್ಮ ಕಮಿಷನ್ದು ಸ್ಟೇಟ್ನಲ್ಲಿ ಪೀಸ್ ಮೇಂಟೈನ್ ಹೇಗೆ ಮಾಡಬೇಕು, ಕಮ್ಯುನಲ್ ಹಾರ್ಮನಿ, ಎಲ್ಲ ಸಮಾಜದಲ್ಲಿ ಒಂದು ಕೋಹೆಷನ್ ಹೇಗೆ ತರಬೇಕು ಅಂತ ನಾವು ಪ್ರಯತ್ನ ಮಾಡಬೇಕು ಅಂತ. ಎಜುಕೇಷನ್ನಲ್ಲಿ ಭಾಳಷ್ಟು ನಾವು ಅಬ್ಜೆಕ್ಟಿವ್ಸ್ ಇಟ್ಕೊಂಡಿದ್ದೀವಿ, ನಾವು ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ಎಕನಾಮಿಕ್ ಯೂತ್ ಎಂಪವರ್ಮೆಂಟ್ ಬಗ್ಗೆ ನಾವು ಈಗ ಒಂದು ಕಮಿಷನ್ನಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಟೈಪ್ ಒಂದು ಎಂಪ್ಲಾಯ್ಮೆಂಟ್ ಆ್ಯಂಡ್ ಕ್ಯಾರಿಯರ್ ಗೈಡೆನ್ಸ್ ಸೆಂಟರ್ ಓಪನ್ ಮಾಡಿದ್ದೀವಿ. ಅದರಲ್ಲಿ ನಾವು ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಕಡೆ ಅದು ವೈರಲ್ ಮಾಡ್ತಾಯಿದ್ದೀವಿ. ಎನಿ ಅನ್ಎಂಪ್ಲಾಯ್ಡ್ SLC ಪಾಸ್ ಆಗಿದ್ದವರು, SLC, PUC, ITI, ಡಿಪ್ಲೊಮಾ, ಡಿಗ್ರಿ, ಆಲ್ ಕ್ವಾಲಿಫೈಡ್ ಪರ್ಸನ್ಸ್ ಅನ್ಎಂಪ್ಲಾಯ್ಡ್ ಇರೋರು ನಮ್ಮಲ್ಲಿ ಅವರು ರಿಜಿಸ್ಟರ್ ಮಾಡ್ಕೋಬೋದು. ರಿಜಿಸ್ಟರ್ ಮಾಡಿದಾದ ಮೇಲೆ ಅವ್ರಿಗೆ ನಾವು ಏನೇನು ಜಾಬ್ ಇದೆ ಸರ್ಕಾರದ್ದು, ಒಂದು 10 ಲಕ್ಷ ಜಾಬ್ ಇದೆ ಪೂರ್ತಿ ಕಂಟ್ರಿನಲ್ಲಿ, ಇಂಡಿಯಾನಲ್ಲಿ. ವರ್ಷಕ್ಕೆ ಒಂದು 10 ಲಕ್ಷ ಜಾಬ್ ಬರುತ್ತೆ ಸರ್ಕಾರದೇ ಮಾತ್ರ. ಪ್ರೈವೇಟ್ ಸೆಕ್ಟರ್ದು ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದು ನಮ್ಮ ಯುವಕರಿಗೆ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಇಲ್ಲ. ನಾವು ಅವ್ರ ಫೋನ್ಗೆ ಡೈರೆಕ್ಟಾಗಿ ನಮ್ಮ ರಿಜಿಸ್ಟರ್ ಮಾಡಿಬಿಟ್ರೆ ಅವ್ರು ಯಾವ ಪೋಸ್ಟ್ಗೆ ಅವರು ಸೂಟಬಲ್ ಆಗಿದ್ದಾರೆ, ಎಲಿಜಿಬಲ್ ಇದ್ದಾರೆ, ಅವ್ರಿಗೆ ನಾವು ಅವ್ರ ಫೋನ್ ಮುಖಾಂತರ ಕಳಿಸ್ತಾ ಇದ್ದೀವಿ. ಅದು ನಾವು ಆಗಲೇ ರಿಜಿಸ್ಟ್ರೇಷನ್ ಮಾಡೋದು ಶುರು ಮಾಡಿದ್ದೀವಿ. ಸಾಕಷ್ಟು ಯುವಕರು ಅನ್ಎಂಪ್ಲಾಯ್ಡ್ ನಮ್ಮಲ್ಲಿ ಈಗ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಡೈರೆಕ್ಷನ್ ಕೊಟ್ಬಿಟ್ಟು ನೋಟಿಫಿಕೇಷನ್, ಗೌರ್ಮೆಂಟ್ ಜಾಬ್ದು ನೋಟಿಫಿಕೇಷನ್ ಅವ್ರಿಗೆ ಫೋನ್ಗೆ ಕಳಿಸ್ತೀವಿ. ಅವರು ಆವಾಗ ಅಪ್ಲೈ ಮಾಡ್ಬೋದು. ಅವ್ರಿಗೆ ಟ್ರೈನಿಂಗ್ ಬೇಕಾಗಿದ್ರೆ ನಮ್ಮಲ್ಲಿ ಡೈರೆಕ್ಟರ್ ಆಫ್ ಮೈನಾರಿಟೀಸ್ನಲ್ಲಿ ಟ್ರೈನಿಂಗು ಕೊಡ್ತಾ ಇದ್ದಾರೆ ಆ ಸೂಟಬಲ್ ಜಾಬ್ಗೆ. ಅದು ನಾವು ಅವ್ರಿಗೆ ಟ್ರೈನಿಂಗು ಅರೇಂಜ್ ಮಾಡ್ತೀವಿ. ಆಮೇಲೆ ನಾವು ಅಪ್ರೆಂಟಿಸ್ಶಿಪ್ ಟ್ರೈನಿಂಗು ಮಾಡ್ತಾಯಿದ್ದೀವಿ. ಈಗ ತಮಗೆ ಒಂದು ಇನ್ಫಾರ್ಮೇಷನ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾದು CDAC ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತ. ಇದು ಸೂಪರ್ ಕಂಪ್ಯೂಟರ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ, ಇದರ ಬಗ್ಗೆ ದಿ ಟಾಪ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇನ್ ದಿ ಕಂಟ್ರಿ ಈಸ್ CDAC ಕಂಪನಿ. ಅಲ್ಲಿ ಟ್ರೈನಿಂಗ್ ಮಾಡಲಿಕ್ಕೆ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡಿದ್ದವ್ರಿಗೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಫೀಸ್ ತೊಗೊಳ್ತಾರೆ ಅವರು ಟ್ರೈನಿಂಗ್ ಕೊಡಲಿಕ್ಕೆ, ಒಂದು 3 ಮಂತ್ಸ್ 6 ಮಂತ್ಸ್ ಟ್ರೈನಿಂಗ್ಗೆ. ಈಗ ನಾವು ಆ ಡೈರೆಕ್ಟರ್ಗೆ ಕರೆಸಿ ನಮ್ಮ ಆಫೀಸ್ನಲ್ಲಿ ಮೈನಾರಿಟಿ ಕಮಿಷನ್ನಲ್ಲಿ ಅವ್ರಿಗೆ ಕರೆಸಿ ಡಿಸ್ಕಸ್ ಮಾಡಿ ಒಂದು MOU ಮಾಡಿ ನಾವು ನಮ್ಮ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಡೆಯಿಂದ ನಮ್ಮ ಮಿನಿಸ್ಟರ್ ಸಾಹೇಬರು ಅದಕ್ಕೆ ಡೈರೆಕ್ಟರ್ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅವರು ಈಗ ತಯಾರಾಗಿದ್ದಾರೆ ನಮಗೆ ಮೈನಾರಿಟಿ ಸ್ಟೂಡೆಂಟ್ಗೆ ಸಪೋರ್ಟ್ ಮಾಡಲಿಕ್ಕೆ. ಅದರಿಂದ ನಾವು ನಮ್ಮ ಇದು ಮೀಟಿಂಗ್ ಆಗಿರೋದು ಡೈರೆಕ್ಟರ್ ಜೊತೆಯಲ್ಲಿ. ಆಮೇಲೆ ಈಗ 200 ಮೈನಾರಿಟಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನಾವು KMDC ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಟ್ರೈನಿಂಗ್ ಮಾಡ್ಕೊಳ್ಳಿಕ್ಕೆ. ಎಲ್ಲ ಮೈನಾರಿಟಿ 200 ಸ್ಟೂಡೆಂಟ್ಸ್ ಅದಕ್ಕೆ ಹೋಗಿ CDACಗೆ ಹೋಗಿ ಟ್ರೈನಿಂಗ್ ತೊಗೊಳ್ತಾರೆ. ಈ ಟ್ರೈನಿಂಗ್ ತೊಗೊಂಡ್ಬಿಟ್ರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ನ್ಯಾಷನಲ್ನಲ್ಲಿ ಇಂಟರ್ನ್ಯಾಷನಲ್ ಏಜೆನ್ಸೀಸ್ನಲ್ಲಿ ಅವ್ರಿಗೆ ಜಾಬ್ ಸಿಗ್ಬಿಡುತ್ತೆ, CDACನಲ್ಲಿ ಅವ್ರು ಟ್ರೈನಿಂಗ್ ಮಾಡಿದ್ದಾರೆ ಅಂತ ಹೇಳಿದರೆ. ಸೊ ಈ ರೀತಿ ನಾವು ಬೇರೆ ಬೇರೆ ಏಜೆನ್ಸೀಸ್ ಜೊತೆಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇದೇ ರೀತಿ ಮುಂದೆ ನಾವು ಬೇರೆ ಒಳ್ಳೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಜೊತೆಯಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿಕ್ಕೆ ಅವ್ರಿಗೆ ಅಪ್ರೆಂಟಿಸ್ಶಿಪ್ ಮಾಡಿಸಿ ಅವ್ರಿಗೆ ಜಾಬ್ ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಂಟರ್ನ್ಶಿಪ್ ನಾವು ಬೇರೆ ಕಾಲೇಜ್ ಸ್ಟೂಡೆಂಟ್ ಜೊತೆಯಲ್ಲಿ ಮಾಡ್ತಾಯಿದ್ದೀವಿ. ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಜೊತೆಯಲ್ಲಿ ಅವ್ರು ಬರ್ತಾ ಇದ್ದಾರೆ ಕಮಿಷನ್ಗೆ. ಅವ್ರಿಗೆ ನಾವು ಪ್ರಾಜೆಕ್ಟ್ಸ್ ಕೊಟ್ಬಿಟ್ಟು ಅವ್ರ ಕಡೆಯಿಂದ ರಿಸರ್ಚ್ ಮಾಡಿಸಿ ಸ್ಟಡಿ ಮಾಡಿಸ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಮೊನ್ನೆ 15th 3 days ಬ್ಯಾಕ್ ಒಂದು ಮೇಗಾ ಜಾಬ್ ಫೇರ್ ಮೈನಾರಿಟಿ ಕಮಿಷನ್ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಜಾಯಿನ್ ಮಾಡಿ ನಾವು 15th ಒಂದು ಮೇಗಾ ಜಾಬ್ ಫೇರ್ ಆರ್ಗನೈಸ್ ಮಾಡಿದ್ದೀವಿ. ನಮ್ಮ ಮಿನಿಸ್ಟರ್ ಸಾಹೇಬರು ಅದು ಉದ್ಘಾಟನೆ ಮಾಡಿದರು ಬಂದು. ಇದು ಒಂದು ದೃಶ್ಯ, ಕೆಲವು ಫೋಟೋಗ್ರಾಫ್ಸ್.
ಮೈನಾರಿಟಿ ಕಮಿಷನ್ ಮತ್ತು ಯೂನಿವರ್ಸಿಟಿ ಸೇರಿ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಸೇರಿ ಜಾಬ್ ಫೇರ್ ಮಾಡಿರೋದು ಈ ಜಾಬ್ ಮೇಲೆ ಆಯಿತು ಮೊನ್ನೆ 15ನೇ ತಾರೀಕಿಗೆ. ನೋಡಿ, ಸಾವಿರಾರು ಮಕ್ಕಳು, 7,000 ಮಕ್ಕಳು ಅಲ್ಲಿ ಬಂದಿದ್ದಾರೆ ರಿಜಿಸ್ಟರ್ ಮಾಡಲಿಕ್ಕೆ. ಅನ್ಎಂಪ್ಲಾಯ್ಡ್, ಓದಿದವರು, PG ಮಾಡಿದವರು 90 ಕ್ಯಾಂಡಿಡೇಟ್ ವರ್ ಡನ್ MTech ಆ್ಯಂಡ್ MSc ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿದವರು ಬಂದಿದ್ದರು. ಅದೇ ಸಂದರ್ಭದಲ್ಲಿ ಮೈನಾರಿಟಿ ಕಮಿಷನ್ನವರು ಅನ್ಎಂಪ್ಲಾಯ್ಡ್ಗೆ ನಾವು ರಿಜಿಸ್ಟರ್ ಮಾಡಿ ಒಂದು ಸ್ಕ್ಯಾನ್ ಮಾಡಿ ಅವರು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ. ಅದರಲ್ಲಿ ನಾವು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಆರ್ ರಿಜಿಸ್ಟ್ರಿಂಗ್ ವಿತ್ ಅಸ್. ಅವ್ರಿಗೆ ನಾವು ಜಾಬ್ದು ನೋಟಿಫಿಕೇಷನ್ ಕಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಯುವಕರಿಗೆ ಜಾಬ್ ಇಂಪಾರ್ಟೆಂಟ್, ಓದಿದವ್ರಿಗೆ. ಇದೆಲ್ಲ ನಾವು ಒಂದು ಪ್ರಯತ್ನ ಕಮಿಷನಿಂದ ಮಾಡ್ತಾ ಇದ್ದೀವಿ. ಮುಂದೆ 6,500 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ 140 ಕಾರ್ಪೊರೇಟ್ ಕಂಪ್ನೀಸ್ ಅದರಲ್ಲಿ ಭಾಗವಹಿಸಿದರು. 489 ಆಲ್ಮೋಸ್ಟ್ 500 ಜಾಬ್ ಅಲ್ಲೇ ಜಾಬ್ ಲೆಟರ್ಸ್ ಅವ್ರಿಗೆ ಕ್ಯಾಂಡಿಡೇಟ್ಸ್ಗೆ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಒಂದು 2,000 ಕ್ಯಾಂಡಿಡೇಟ್ಗೆ ಜಾಬ್ ಆಫರ್ಸ್ ಕೊಡೋದು ಪೆಂಡಿಂಗ್ ಇದೆ, ಅದು ಆಗಿರ್ಬೋದು. ಸಿಮಿಲರ್ ಜಾಬ್ಸ್ ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆ ನಾವು ಸ್ಟೇಟ್ನಲ್ಲಿ ಆರ್ಗನೈಸ್ ಮಾಡಬೇಕು. ಯುವಕರಿಗೆ, ಒಂದು ಮೈನಾರಿಟಿ ಯುವಕರಿಗೆ ಒಂದು ಸೌಲಭ್ಯ ಸಿಗಬೇಕು. ಬೇರೆಯವ್ರಿಗೂ ಸಿಗುತ್ತೆ, ಮೈನಾರಿಟಿಗೆ ಅಂತ ಇಲ್ಲ, ಬೇರೆಯವ್ರಿಗೆ ಜನರಲ್ಗಾಗಿ ಸಿಗುತ್ತೆ. ಅದಕ್ಕೆ ನಾವು ಎಲ್ಲ ಸ್ಕೀಮ್ಸ್ ಬಗ್ಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ನಲ್ಲಿ, ಮೈನಾರಿಟಿ ಮಿನಿಸ್ಟ್ರಿನಲ್ಲಿ ಏನೇನು ಸ್ಕೀಮ್ಸ್ ಇದೆ ಸರ್ಕಾರದಲ್ಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಏನೇನು ಸ್ಕೀಮ್ಸ್ ಇದೆ, ಇದು ಅವೇರ್ನೆಸ್ ತರಲಿಕ್ಕೆ ನಾವು ಒಂದು ಮೀಡಿಯಾ ಸೆಂಟರ್ ಓಪನ್ ಮಾಡ್ತಾಯಿದ್ದೀವಿ. ಕಮಿಷನ್ನಲ್ಲಿ ಒಂದು ನ್ಯೂಸ್ ಬುಲೆಟಿನ್ ನಾವು ಶುರು ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಸ್ಕೂಲ್ಸ್ನಲ್ಲಿ ಅಡ್ಮಿಷನ್ ತೊಗೋಬೇಕು, ಸ್ಕಾಲರ್ಶಿಪ್ ಬಗ್ಗೆ ಮತ್ತು ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಎಲ್ಲ ಒಂದು ಡಿಜಿಟಲ್ ಪೇಪರ್, ಬರೀ ಯಾರನ್ನು ಅದೊಂದು ಡೌನ್ಲೋಡ್ ಮಾಡಿಕೊಂಡು ಅವರು ತಿಳ್ಕೊಬೋದು ಎಲ್ಲ. ಈ ರೀತಿ ನಾವು ಬೇರೆ ಬೇರೆ ಇನಿಷಿಯೇಟಿವ್ಸ್ ತೊಗೊಳ್ತಾ ಇದ್ದೀವಿ. ನಮ್ಮದು ಮೇಜರ್ ಇಶ್ಯೂ ನಮ್ಮದು ಫೇಸ್ ಮಾಡ್ತಾ ಇರೋದು ಕರ್ನಾಟಕದಲ್ಲಿ, ಪೂರ್ತಿ ದೇಶದಲ್ಲಿ ಕಮ್ಯುನಲ್ ಟೆನ್ಷನ್ಸ್ ಆಗ್ತಾಯಿದೆ. ಅದಕ್ಕೆ ಕಮ್ಯುನಲ್ ಹಾರ್ಮನಿ ತರಬೇಕು. ನಾವು ಅದಕ್ಕೆ ಒಂದು ದೊಡ್ಡದು ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ಆಗಲೇ ನಾವು ಈಗ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಕಲ್ಚರಲ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ದು, ಪ್ರೈವೇಟ್ದು ಅವ್ರಿಗೆ ಮೀಟಿಂಗ್ ಮಾಡಿ, ಮತ್ತು ಎಲ್ಲ ರಿಲೀಜಿಯಸ್ ಹೆಡ್ಸ್ಗೆ ಮೀಟಿಂಗ್ ಮಾಡಿ, ಈ ಥರ ನಾವು ವಿಲೇಜ್ ಲೆವೆಲಿಂದ ತಿಳ್ಕೊಂಡು ಎಸ್ಟೇಟ್ ಲೆವೆಲ್ ತನಕ ಒಂದು ಕಮ್ಯುನಲ್ ಹಾರ್ಮನಿ ಕಮಿಟೀಸ್ ಮಾಡಿ, ಎಲ್ಲ ರಿಲಿಜನ್ ಅವರು ಸೇರಿ, ಎಲ್ಲ ಕಮ್ಯುನಿಟೀಸ್ ಅವರು ಸೇರಿ, ಆಮೇಲೆ ನಾವು ಒಂದು ಫೆಸ್ಟಿವಲ್ ಹಬ್ಬ, ಲಾಸ್ಟ್ನಲ್ಲಿ ನಾವು ಒಂದು ಕಲ್ಚರಲ್ ಹಬ್ಬ ಮಾಡಬೇಕು. ಎಸ್ಸೆ ಕಾಂಪಿಟಿಷನ್ ಇದನ್ನು ನಾವು ಮಾಡ್ತಾಯಿದ್ದೀವಿ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ. ಕಮ್ಯುನಲ್ ಹಾರ್ಮನಿ ಅವಾರ್ಡ್ಸ್ ಫಾರ್ ವೇರಿಯಸ್ ಪೀಪಲ್, ವುಮೆನ್ ಅಚೀವರ್ಸ್ಗೆ ರಿಕಗ್ನೈಸ್ ಮಾಡೋದು. ಆಮೇಲೆ ಫೈನಲಿ ನಾವು ಕಲ್ಮಿನೇಷನ್ ಆಫ್ ದೀಸ್ ಇವೆಂಟ್ಸ್ ವಿಲ್ ಬಿ ಎ ಸ್ಟೇಟ್ ಲೆವೆಲ್ ಕಮ್ಯುನಲ್ ಹಾರ್ಮನಿ ಡೇ, ಒಂದು ಕಲ್ಚರಲ್ ಹಬ್ಬ ಅಂತ ಕಮ್ಯುನಲ್ ಹಾರ್ಮನಿ ಬಗ್ಗೆ ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ದಿಸ್ ವಿಲ್ ಬಿ ಎ ಬಿಗ್ ಇವೆಂಟ್ ವೇರ್ ಆಲ್ ಕಮ್ಯುನಿಟೀಸ್ ವಿಲ್ ಪಾರ್ಟಿಸಿಪೇಟ್ ಆ್ಯಂಡ್ ದೇ ವಿಲ್ ಎಕ್ಸಿಬಿಟ್ ದೇರ್ ಕಲ್ಚರ್, ದೇರ್ ಆರ್ಟ್ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ದಿ ಸಬ್ಜೆಕ್ಟ್ ವಿಲ್ ಬಿ ಕಮ್ಯುನಲ್ ಹಾರ್ಮನಿ. ಇದು ಒಂದು ನಮ್ಮ ಇಶ್ಯೂ ಇದೆ ಅಂತ, ಇದು ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ ಅಂತ ತಮಗೆಲ್ಲ ತಿಳಿಸಿ, ನಾನು ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ತಾವೆಲ್ಲ ಬಂದಿದ್ದೀರಿ, ತಮಗೆಲ್ಲ ಧನ್ಯವಾದನ ಹೇಳಿ, ನಮ್ಮ ಮಿನಿಸ್ಟರ್ ಸಾಹೇಬರಿಗೆ, ನಸೀರ್ ಅಹಮದ್ ಸಾಹೇಬರಿಗೆ, ಬಿಷಪ್ ಸಾಹೇಬರಿಗೆ, ಎಲ್ಲ ಉಲ್ಮಾ ಅವ್ರಿಗೆ, ಎಲ್ಲರಿಗೆ ನಾನು ಧನ್ಯವಾದ. ನಮ್ಮ ಲೆಹರ್ ಸಿಂಗ್ ಸಾಹೇಬರು ಒಂದು ಇನ್ವಿಟೇಷನ್ ಕಳಿಸಿದ ತಕ್ಷಣ ಬಂದುಬಿಟ್ರು. ಇವರು ಭಾಳ ದೊಡ್ಡ ಮನುಷ್ಯ ಬಾಲಿ ಬಂದಿದ್ದಾರೆ. ಸೊ ನಾನು ಎಲ್ಲರಿಗೆ ನನ್ನ ಧನ್ಯವಾದನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.